ಓಟ್ ತಗೊಳ್ಳಂಥದ್ದು ವ್ಯಕ್ತಿಗತವಾಗಿ ಕಷ್ಟ. ಆದ್ರೆ ನೀವೆಲ್ಲ ಕೈ ಜೋಡಿಸಿದ್ದಕ್ಕೆ ಪುಟ್ಟಣ್ಣ 53,000 ಮತ ತಗೊಂಡ. 53,000 ಮತ ತಗೊಂಡ. ಪುಟ್ಟಣ್ಣನ ಉದ್ದೇಶಕ್ಕೆ ನೀವೆಲ್ಲರೂ ಶಕ್ತಿ ಆಗ್ಬೇಕು, ನೀವೆಲ್ಲರೂ ಸಾರ್ಥಿಗಳಾಗಬೇಕು. ಪುಟ್ಟಣ್ಣ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದ್ರೆ ಪುಟ್ಟಣ್ಣನ ಜೊತೆ ಪುಟ್ಟಣ್ಣ ಏನ್ ಹೇಳ್ತಾನೋ ಅದನ್ನ ಮಾಡಂತ ಒಂದು ವಿವೇಚನೆ ಬುದ್ಧಿ ನನ್ನ ಜೊತೆ ಇರೋಂಥವ್ರೆಲ್ಲ ನೀವು ಅಳವಡಿಸ್ಕೊಂಡ್ರೆ ನಮ್ಮ ಗೆಲುವು ಖಂಡಿತವಾಗ್ಲು 2028 ಪುಟ್ಟಣ್ಣನ ಲೈಫಲ್ಲಿ ನಾವ್ಯಾರಿಗೂ ಇದುವರೆಗೂ ಮೋಸ ಮಾಡೋಂಥದ್ದು, ತೊಂದರೆ ಮಾಡೋಂಥದ್ದು ಮಾಡಿಲ್ಲ, ಮುಂದೆನೂ ಮಾಡೋಂಥದ್ದಿಲ್ಲ. ಯುವಕರನ್ನ ತಪ್ಪು ದಾರಿಗೆ ಸಲ್ಸಂಥದ್ದು, ನಮ್ಗೇನ ಪರ್ಸನಲ್ ಉಪಯೋಗ ಮಾಡ್ಕೊಳ್ಳೋಂಥದ್ದು ಇವೆಲ್ಲ ನಾವು ಕಲ್ತಾ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ. ಹೀಗಾಗಿ ನಮಗೆ ಭವಿಷ್ಯಕ್ಕೆ ಶಿಡ್ಲಘಟ್ಟನ ಒಂದು ಸದೃಢವಾಗಿ ನಿರ್ಮಾಣ ಮಾಡಂತ ಒಂದು ಆಲೋಚನೆ ನಿಮ್ಮ ಗುರಿ. ಮುಖ್ಯಮಂತ್ರಿ ಅವ್ರ ಭವಿಷ್ಯನ ನಿರ್ಮಾಣ ಮಾಡ್ಬೇಕಂದ್ರೆ ನಾವು ಜಾಗೃತಿಯಿಂದ ಕೆಲಸ ಮಾಡಬೇಕು, ಎಚ್ಚರಿಕೆ ವಹಿಸಬೇಕು, ಅವ್ರಿಗೆ ದಾರಿ ತೋರಿಸಂತ ಒಬ್ಬ ನಾವಿಕ ಬೇಕು. ನಾವಿಕ ನೀವು ಸೆಲೆಕ್ಟ್ ಮಾಡಬೇಕು. ಅದು ನೀವು ಕೈಯಲ್ಲಿದೆ. ನೀವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಆ ಶಕ್ತಿ ಪುಟ್ಟಣ್ಣನಿಗೆ ಬರ್ತದೆ. ಏನು ಪುಟ್ಟಣ್ಣನಿಗೆ ನೀವು ಓಟ್ ಹಾಕಿ MLA ಆಗಿ ಬಲ ಬಂದ್ಬಿಡ್ತು ಅಂತೇಳಿ ಪುಟ್ಟಣ್ಣ ನಿದ್ದೆ ಮಾಡಂತ ಜಾಯಮಾನದವನಲ್ಲ. ಯಾರು ಬೇಕು ನೀವು ಪ್ರಶ್ನೆ ಮಾಡ್ಬೋದು. MLA ಪುಟ್ಟಣ್ಣ ಆದ, ಪುಟ್ಟಣ್ಣನ ಗೆಲ್ಸಿದ್ದೀರಿ ಅಂದ್ರೆ ಅದು ನಿಮ್ಮ ಹಕ್ಕು, ನಿಮ್ಮ ಪ್ರಶ್ನೆ. ಬರೀ ನಿಮ್ಮ ಸಮಸ್ಯೆಯಾಗಿ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು, ನಿಮ್ಮ ಸಮಸ್ಯೆ ಖರ್ಚಿಗೆ ಸ್ಪಂದಿಸೋದು ನನ್ನ ಕೆಲಸ. ನಾನು ಮಾಡ್ತೀನಿ, ನನ್ನ ಜೊತೆ ನಿಮ್ಮನ್ನೆಲ್ಲರೂ ಸಹ ಕೆಲಸ ಮಾಡೋದಕ್ಕೆ ಕಣಿ ಮಾಡ್ತೀನಿ. ಯಾರೊಬ್ಬರು ಖಾಲಿಯಾಗಿ ಬಿಡೋದಿಲ್ಲ. ಈ ಕ್ಷೇತ್ರನ ಡೆವಲಪ್ ಮಾಡೋದಕ್ಕೆ ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಕಾರ್ಮಿಕ, ಪ್ರತಿಯೊಬ್ಬ ವಿದ್ಯಾರ್ಥಿ ಎಲ್ಲರೂ ಕೈ ಜೋಡಿಸ್ಬೇಕು. ನಿಮ್ಮ ಕೈ ಜೋಡಿಸೋದಕ್ಕೆ ಚಪ್ಪಾಳೆಯಾಗಿ, ಗುರಿಯಾಗಿ, ನೇಗಿಲಾಗಿ ನಿಮ್ಮೆಲ್ಲರಿಗೂ ಸಹ ದಾರಿ ತೋರಿಸಂತ ಕೆಲಸ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಆ ಮಾಡಂತ ಶಕ್ತಿ ನಿಮ್ ಕೈಯಲ್ಲಿರ್ತದೆ. ಪಕ್ಕದ ರಾಜ್ಯಗಳಲ್ಲಿ 2 ವರ್ಷಕ್ಕೆ ಚುನಾವಣೆ ಗೆದ್ದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರು ಏನ್ ಮಾಡಿದ್ದಾರೆ, ಏನಿಲ್ಲ ಅನ್ನಂಥದ್ದು ನಮಗ್ ಗೊತ್ತಿದೆ. ಆದ್ರೆ ಒಂದು ಬದಲಾವಣೆ ಗಾಳಿಯಲ್ಲಿ ಬೀಸ್ತು. ನಮ್ಮಲ್ಲಿ ಯಾಕೆ ಬೀಸಬಾರ್ದು? ನಮ್ಮಲ್ಲಿ ಯಾಕೊಬ್ಬ ಯುವಕರಿಗೆ ಅವಕಾಶ ಕೊಡಬಾರ್ದು? ಕೊಟ್ಟವ್ರಿಗೆ ಕೊಡ್ಬೇಕು, ಕೆಲಸಕ್ಕೆ ಕೆಲ್ಸಬೇಕು ಅಂತ ಕಾನೂನು ಇಲ್ವಲ್ಲ. ಕೆಲಸ ಮಾಡೋನ್ ಕೆಲಸ ಯಾರು ಕೆಲಸ ಮಾಡ್ತಾರೋ ಅವರಿಗೆ ನಿಮ್ಮ ಓಟು. ಅಯ್ಯೋ ನಮ್ಮ ಮನೇಲಿ ಹಂಗಾಗೋಯ್ತು, ನಮ್ಮಲ್ಲಿ ಯಾರೋ ಸಮಸ್ಯೆ ಆಯ್ತು, ಅಯ್ಯೋ ಪಾಪ ಅನ್ನೋ ಕೆಲಸ ಶಿಡ್ಲಘಟ್ಟದ ಮತದಾರರು ಬಿಡ್ಬೇಕು. ಕೆಲಸ ಮಾಡೋಣ ನಾವು ಓಟ್ ಹಾಕ್ತೀವಿ ಅನ್ನೋ ಜವಾಬ್ದಾರಿ ನೀವು ಕೊಡ್ಬೇಕು. ನಿಮ್ಮಲ್ಲ ಜವಾಬ್ದಾರಿ ಬಂದ್ರೆ ಮಾತ್ರ ನಿಮ್ಮಗಳ ಭವಿಷ್ಯ ನಾವು ಕೊಟ್ಟಿದ್ದ ಮಾತು ನೆನಪಿಗೆ ಬರ್ತದೆ. ಅಯ್ಯೋ ಪಾಪ ಅಂತೇಳಿ ಓಟ್ ಹಾಕಿದ್ದಾರೆ ಬಿಡ, ಹೆಂಗೋ ನಡ್ಕೊಂಡು ಹೋಗ್ತದೆ ಅಂತೇಳಿ ಉಜ್ಗಂಡ್ ಕಾಲ ಹಣ ಮಾಡ್ತಾರೆ. ಆ ಕಾಲ ಹಣ ಮಾಡಕ್ಕೆ ಅವಕಾಶ ನೀವು ಕೊಡಬಾರ್ದು. ಹಿಂದೆ ಇಟ್ಕೊಂಡೇ ಇರ್ಬೇಕು. ಕೆಲಸ ಮಾಡಿಲ್ಲ ಅಂದ್ರೆ ತಪ್ತೀವಿ, ನಿಚ್ಚರ್ ಕಿತ್ತಾಕ್ತೀವಿ ಅಂತ. ಪ್ರತಿಯೊಂದು ಬೂತಲ್ಲೂ ಸಹ ನಾನೊಂದು ಉದಾಹರಣೆ ಕೊಡ್ತೀನಿ. TVK ಪಕ್ಷ ವಿಜಯ್ ಎಲ್ಲಿದ್ರು ಬೂತಲ್ಲಿ ಅವ್ರಿಗೆ ಲೀಡರ್ ಇದ್ನ, ಪಂಚಾಯತಿ ಮೆಂಬರ್ ಇದ್ನ, ಕೌನ್ಸಿಲರ್ ಇದ್ನ, ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ನ, ಇಲ್ಲ RDI ಮೆಂಬರ್ ಇದ್ನ, ಯಾರು ಇಲ್ಲ. ಆದ್ರೂ ಓಟ್ ಹಾಕಿದ್ರಲ್ಲ ಜನ, ಗೆಲ್ಸಿದ್ರಲ್ಲ. ಏನಕ್ಕೆ ಹಾಕಿದ್ರು? ಒಂದು ನಂಬಿಕೆ, ಈ ಮನುಷ್ಯ ಏನೋ ಮಾಡ್ತಾನೆ ಅಂತೇಳಿ ಜನ ತೀರ್ಮಾನ ಮಾಡಿದ್ರು. ಅವ್ನು ಓಟ್ ಹಾಕಿದ್ರು, ಆ ಮನುಷ್ಯ ಮುಖ್ಯಮಂತ್ರಿ ಆದ. ಅದೇ ನಂಬಿಕೆ, ವಿಶ್ವಾಸ, ಪ್ರೀತಿ, ಅಭಿಮಾನ ಇಟ್ಟು ಪುಟ್ಟಣ್ಣ ನಮ್ಗೆ ಒಳ್ಳೆ ಅವಕಾಶ ಕೊಡೋಣ ಅಂತ ನೀವು ಕೊಟ್ಟು ನೋಡಿ. ಆ ವಿಶ್ವಾಸ ಖಂಡಿತ ಉಳಿಸ್ಕೊಳ್ತೀನಿ. ಆ ವಿಶ್ವಾಸ ಖಂಡಿತ ಉಳಿಸ್ಕೊಳ್ತೀನಿ. ವಿಶ್ವಾಸ, ನಂಬಿಕೆ
ತಾಯಿ ಹೇಳ್ಕೊಟ್ಟಿರೋಂಥದ್ದು. ಪುಟ್ಟಣ್ಣ ಮಾತು ಕೊಟ್ಟಿಲ್ಲ, ಏನಿಲ್ಲ ಅಂದ್ರೆ ನಾವು ಮಾಡೋದು ಇಲ್ಲ. ಅದೆಷ್ಟು ದೊಡ್ಡ ಅನುಕೂಲ ಆಗಲಿ, ಅನುಕೂಲ ಆಗದೆ ಇರಲಿ, ನಮ್ಮ ಉದ್ದೇಶ ಒಂದೇ, 10 ಜನಕ್ಕೆ ಅನುಕೂಲ ಆಗಬೇಕು, 100 ಜನಕ್ಕೆ ಅನುಕೂಲ ಆಗಬೇಕು, ಸಮುದಾಯಕ್ಕೆ ಸಹಾಯ ಆಗಬೇಕು, ಎಲ್ರಿಗೂ ಅನುಕೂಲ ಆಗಂತ ಕೆಲಸ ಇತ್ತ. ನಮ್ಮಿಂದ ಎಷ್ಟನ ಖರ್ಚಾಗಲಿ, ನಮ್ಮಿಂದ ಎಷ್ಟನ ಸಮಯ ಹೋಗ್ಲಿ, ಅರ್ಧ ರಾತ್ರಿ ಕರೀಲಿ, ನಾನು ಆ ಕಷ್ಟಕ್ಕೆ ಧ್ವನಿಯಾಗಿ ನೀವೆಲ್ಲ ಹೇಳ್ತೀರ ಅಲ್ಲಿ ಕೆಲಸ ಮಾಡುತ್ತ ಜವಾಬ್ದಾರಿ ಪುಟ್ಟಣ್ಣಂದು. ಆ ಜವಾಬ್ದಾರಿಗೆ ನೀವೆಲ್ಲ ಶಕ್ತಿ ಕೊಡುವಂಥದ್ದು, ಶಕ್ತಿ ತರುವಂಥದ್ದು, ಚುನಾವಣೆ ಗೆದ್ದು